ಏನು? ಯಾಕೆ ರಾತ್ರಿ ಅಷ್ಟ್ ಬೇಗ ಓಡೋದೆ? ನಿನ್ಗೆ ಗೊತ್ತಲ್ಲಪ್ಪ, ಡ್ಯಾಡಿ ತುಂಬಾ ಸ್ಟ್ರಿಕ್ಟು ಅಂತ. ಫೋನ್ ಮಾಡಿದ್ರು ಹೊರಟ್ಬಿಟ್ಟೆ. ಸರಿ, ನಮ್ಮ ಮಾಮೂಲಿ ಟೆಂಪಲ್ ಹತ್ರ ಕಾಯ್ತಾ ಇರ್ತೀನಿ. ಟೆಂಪಲ್? ಒಂದ್ ನಿಮಿಷ ಇರೋ, ನಮ್ ಡ್ಯಾಡಿ ಫೋನ್ ಮಾಡ್ತಾ ಇದಾರೆ, ನಿಂಗ್ ಮತ್ತೆ ಫೋನ್ ಮಾಡ್ತೀನಿ. ಹಾಯ್ ಡಿಯರ್. ಡಾರ್ಲಿಂಗ್, ಎಲ್ಲೇ ಇದ್ಯಾ? ಕಾರ್ನರ್ ಸೀಟ್ ಟಿಕೆಟ್ ತಗೊಂಡು ಅಷ್ಟೊತ್ತಿಂದ ವೇಟ್ ಮಾಡ್ತಾ ಇದೀನಿ ನಾನು. ಹೌದಾ, ಬರ್ತಾ ಇದ್ದೀನಿ ಚಿನ್ನ. ಹೌದು, ಅಷ್ಟೊತ್ತಿಂದ ವೇಟಿಂಗ್ ಬರ್ತಾ ಇದ್ದೆ. ಯಾರ ಜೊತೆ ಕೂಯ್ತಾ ಇದ್ದೆ? ನಿನ್ಗೆ ಗೊತ್ತಲ್ಲಪ್ಪ, ನಮ್ ಡ್ಯಾಡಿ ತುಂಬಾ ಸ್ಟ್ರಿಕ್ಟು ಅಂತ. ಫೋನ್ ಮಾಡಿದ್ರು ಮಾತಾಡ್ತಿದ್ದೆ. ಸರಿ ಸರಿ, ಬೇಗ ಬಾ. ಓಕೆ ಓಕೆ, ವಿದಿನ್ 10 minutes I'll be there. ಓಕೆ? ಹೆಂಗೆ ಇಬ್ರು ಮೇಂಟೈನ್ ಮಾಡ್ತಾ ಇದೀಯಾ? ಇವ್ರಿಬ್ಬರನ್ನ ಬಿಡೆ, ಅದೇ ಥಿಯೇಟರ್ ಅಲ್ಲಿ ಸೆಕೆಂಡ್ ಕ್ಲಾಸ್ ಟಿಕೆಟ್ ತಗೊಂಡು ಇನ್ನೊಬ್ಬ ಕಾಯ್ತಾ ಇದ್ದಾನೆ. ಅವನನ್ನ ಬೇರೆ ಮೇಂಟೈನ್ ಮಾಡ್ಬೇಕು. ಜಾಸ್ತಿ ಮುಂದುವರಿಬೇಡಮ್ಮ, ಮುಂದೆ ಬರ್ಸ್ಬಿಡ್ತಾರೆ. ಡ್ರೈವರ್ ಅಣ್ಣ, ತಾವು ಮಿಕ್ಕೊಂಡು ಮುಂದೆ ಬಿಡಿ. MBBS ಗಳು ಇವನ್ ಬದುಕಿದ್ರೆ ಟ್ರೀಟ್ಮೆಂಟ್ ಕೊಡಿ, ನಿಮ್ ಕಡೆಯಿಂದ ಸಮಾಜ ಸೇವೆ, ಸತ್ತೋದ್ರೆ ಸಂಶೋಧನೆಗೆ ಯೂಸ್ ಮಾಡಿ, ನನ್ ಕಡೆಯಿಂದ ಸಮಾಜ ಸೇವೆ. ಹೇಳು. ಬಂದೆ. ಚೆನ್ನಾಗ್ ಓದಿ, ಇಲ್ಲ ನಂತರ ಹೆಬ್ಬಟ್ಟಾಗ್ಬಿಡ್ತೀರಾ. ಆಲ್ ದ ಬೆಸ್ಟ್. ಬೇಡ ಪ್ಲೀಸ್, ಬಿಟ್ಬಿಡಿ. ಬೇಡ ಬೇಡ ಪ್ಲೀಸ್, ಬೇಡ ಬೇಡ ಪ್ಲೀಸ್, ಬೇಡ, ನಿಮ್ಮಪ್ಪ ನನ್ನನ್ನು ಮರೆತು ಬಿಟ್ಟಿದ್ದಾನೆ ಅನ್ಸುತ್ತೆ. ಸ್ವಲ್ಪ ಜ್ಞಾಪಿಸ್ತೀನಿ. ಅಣ್ಣ, ಎಲ್ಲ ವ್ಯವಸ್ಥೆ ಆಗಿದೆ ಅಣ್ಣ. ಅಣ್ಣ, ಮಧ್ಯಾಹ್ನ ಊಟ. ಏನೇ ಮಗಳು ಕಾಣ್ತಾ ಇಲ್ಲ? ಏನ? ಮದುವೆಲಿ ಮದುಮಗಳೇ ಕಾಣ್ತಾ ಇಲ್ಲ ಅಂದ್ರೆ ಏನೇ ಅರ್ಥ? ಅದರ ಅರ್ಥ ನಿನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ. ಜಯಸಿಂಹ, ಶತ್ರುತ್ವ ಏನೇ ಇದ್ರೂ ನಮ್ಮಿಬ್ಬರಲ್ಲೇ ಇರ್ಲಿ, ಫ್ಯಾಮಿಲಿ ನಮ್ಮ ಮಧ್ಯೆ ತರಬೇಡ. ರೆಂಬೆಗೆ ಹೊಡೆದ್ರೆ ಯಾವ ಮರನೂ ಬೀಳಲ್ಲ, ಅದೇ ಬುಡಕ್ ಹೊಡೆದ್ರೆ ಎಂಥ ಮರನೂ ಬೀಳಲೇಬೇಕು. ನನ್ ಮಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಡು ರಸ್ತೆಯಲ್ಲಿ ನಿನ್ನ ನಿಲ್ಸಿ ಅಡ್ಡಡ್ಡ ಕತ್ತಿರ್ಸಾಕ್ಬಿಡ್ತೀನಿ. ಹೊಡೆಯೋದು, ಬಡಿಯೋದು, ಕಡಿಯೋದು ಎಲ್ಲ ಹಳೇದಾಗೋಯ್ತು ದೇವರಾಜ್. ಹೊಸದೇನಾದ್ರೂ ಇದ್ರೆ ಹೇಳು. ಈಗ ನೀನ್ ಎಲ್ಲಿದ್ಯಾ ಹೇಳು. ಮೊದಲು ನಾನು ಕೊಟ್ಟಿರೋ ಸಿಚುಯೇಷನ್ ನ ಫೇಸ್ ಮಾಡು, ಆಮೇಲೆ ನನ್ನನ್ನ ಟ್ರೇಸ್ ಮಾಡುವಂತೆ. ನಾವಿನ್ ಬರ್ತೀವಿ ಸ್ವಾಮಿ. ರೀ ಸ್ವಾಮಿ, ಇದೆಲ್ಲ ನನಗ್ ಜುಜುಬಿ ಮ್ಯಾಟ್ರ್. ಹಿಂಗೆ ಸಾಲ್ವ್ ಮಾಡ್ಬಿಡ್ತೀನಿ. ಹೌದು ಸ್ವಾಮಿ, ನೀವು ಹೀಗನ್ನೋದ್ರಲ್ಲಿ ಕಳ್ಕೊತೀರಾ, ಹೀಗನ್ನೋದ್ರಲ್ಲಿ ಸಂಪಾದನೆ ಮಾಡ್ತೀರಾ. ಆದ್ರೆ ಅದು ನಮ್ ಕೈಲಾಗಲ್ಲ. ಯಾಕೆಂದ್ರೆ ನಾವು ಮಧ್ಯಮ ವರ್ಗದ ಜನ ಸ್ವಾಮಿ. ಇಡೀ ಜೀವಮಾನದಲ್ಲಿ ಎರಡೂ ಕೈಯಲ್ಲಿ ದುಡ್ಡು ಸಂಪಾದನೆ ಮಾಡಿರೋದು ಒಂದನ್ನೇ, ಮರ್ಯಾದೆ ಸ್ವಾಮಿ. ಏನು ಮರ್ಯಾದೆ ಅಂತಿದ್ಯಾ? ಐಶ್ವರ್ಯ ಇಲ್ಲ ಅಂದ್ರೆ ಯಾವ ಮರ್ಯಾದೆನೂ ಇಲ್ಲ. ಐಶ್ವರ್ಯ ವಯಸ್ಸಿರೋವರೆಗೂ ಕಾಪಾಡುತ್ತೆ, ಮರ್ಯಾದೆ ಆಯಸ್ಸಿರೋವರೆಗೂ ಕಾಪಾಡುತ್ತೆ. ನನ್ನ ಮಗ, ನಿಮ್ ಮಗಳು ಇಬ್ರು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಆ ಪ್ರೀತಿಗೆ ಬೆಲೆ ಕೊಟ್ಟು ನಾನು ಈ ಮದುವೆಗೆ ಒಪ್ಕೊಂಡೆ. ಆದ್ರೆ ನಿಮ್ ಬ್ಯಾಕ್ ಗ್ರೌಂಡ್ ಈ ತರ ಅಂತ ನಂಗೆ ಗೊತ್ತಿರಲಿಲ್ಲ. ಏನು ಬ್ಯಾಕ್ ಗ್ರೌಂಡ್? ನೋಡಿ ಸ್ವಾಮಿ, ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಕುಲ ನೋಡಿ ಹೆಣ್ಣು ತರಬೇಕು ಅಂತ. ನಾವು ನೋಡ್ಲಿಲ್ಲ, ಇಲ್ಲಿವರೆಗೂ ಬಂದ್ಬಿಟ್ವಿ. ಈಗ ನೋಡಾಯ್ತು, ಬರ್ತೀವಿ. ಬರ ಅಪ್ಪ, ಸ್ವಲ್ಪ ನನ್ ಮಾತು ಕೇಳಿ. ಇಲ್ಲಿವರೆಗೂ ನಿನ್ ಮಾತು ಕೇಳಾಯ್ತು, ಈಗ ನನ್ ಮಾತು ಕೇಳು. ಬರ. ಈಗೇನ್ರಿ ಮಾಡೋದು? ಹೇಗಿತ್ತು ನಿನ್ನ ಬೀಗ ಕೊಟ್ಟ ಬೀಗರ ಔತಣ? ನನ್ ಮಗಳಲ್ಲಿ ನಾನ್ ನಿಂತರ ಲುಚ್ಚ ಅಲ್ಲ ಕಣೋ. ನಿನ್ ಮಗಳನ್ನ ಎಲ್ಲಿಂದ ಎತ್ತಾಕೊಂಡ್ ಬನ್ನೋ ಅಲ್ಲೇ ಸೇಫ್ ಆಗ್ಬಿಟ್ಟಿದೀನಿ.
ಎಲ್ಲೋ ಇವತ್ತು ಆ ಪಂಕಜನೇ ಬಂದಿಲ್ಲ. ಸಾರಿ, ಚೈನಾ ಸೆಟ್ಟು ವೈಬ್ರೇಷನ್ ಪ್ರಾಬ್ಲಮ್. ಮೆತ್ಗಳಲ್ಲೇ ಹುಡುಗರು ಇದೇ ಚೈನಾ ಸೆಟ್ ಮೊಬೈಲ್ ತಗೊಂಡ್ಬಿಟ್ರೆ ಹುಡುಗರು ಕೆಲಸ ಇಲ್ದಂಗೆ ಆಗೋಗ್ಬಿಡುತ್ತೆ. ಭೂಮಿ ನಡುಗಿದ್ರು, ಆಕಾಶ ಗುಡುಗಿದ್ರು, ಸೀಸನ್ಗಳು ಚೇಂಜ್ ಆದ್ರು, ಸರ್ಕಾರ ಉದುರೋದ್ರು, ನಮ್ಮ ಹುಡುಗಂಗ್ ಮಾತ್ರ ಬೆಳಕೆ ಆಗಲ್ಲ. ಹಾಲೇಶ್, ಜಗದೀಶ್. ಹಲೋ ಮಗ, ಕ್ಲಾಸ್ ಸ್ಟಾರ್ಟ್ ಆಗಿ ಅಟೆಂಡೆನ್ಸ್ ಆಗ್ತಿದ್ರೆ ಬೇಗ ಬಾರೋ. ನೀನ್ ಚೈನಾ ಸ್ಪೀಕರ್ ಆನ್ ಮಾಡೋ. ಓಕೆ ಓಕೆ. ಪ್ರೇಮ್. ಎಸ್ ಸರ್. ಐಲ್ ಬಿ ದೇರ್ ಇನ್ 10 minutes. ಲೇ ಮಗ, ಬಂದ ನೋಡು. ಮಿಸ್ಟರ್ ಪ್ರೇಮ್, ಯಾರನ್ನ ಬೇಕಾದ್ರೂ ಏಮಾರಿಸಬಹುದು, ನನ್ನನ್ನು ಏಮಾರ್ಸಕ್ ಆಗೋದಿಲ್ಲ. ಹೋಗ್ ಕೂತ್ಕೋ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಹಣೆ ಬರನೇ ಇಷ್ಟ ಆಗೋಯ್ತು. ಏನ್ ಸರ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತೀರಾ? ಇಲ್ಲಿವರೆಗೂ ಎಲ್ಲಾ ಕ್ಷೇತ್ರದಲ್ಲೂ ಮೇಲ್ಗೈ ಸಾಧಿಸಿರೋದೇ ನಮ್ಮಂತ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಸರ್. ಅಲ್ಲಿನ ಅಮಿತಾಬ್ ಬಚ್ಚನ್, ಇಲ್ಲಿನ ಕಿಚ್ಚ ಸುದೀಪ್ ದರ್ಶನ್ ಎಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಸರ್. ಸರ್ ಮುಂದೆ ಕೂತಿರೋರು ಬರೀ ಅವ್ರ ಫ್ಯೂಚರ್ ಮಾತ್ರ ನೋಡ್ತಾರೆ ಸರ್, ಆದ್ರೆ ಹಿಂದೆ ಕೂತಿರೋರು ಎಲ್ಲರ ಫ್ಯೂಚರ್ ನೋಡ್ತಾರೆ ಸರ್. ಇವತ್ತಿಗೂ ಯಾವುದೇ ಸ್ಕೂಲು, ಕಾಲೇಜು, ಸ್ಪೋರ್ಟ್ಸ್ ಫಂಕ್ಷನ್ಗಳಲ್ಲಿ ದಿಢೀರ್ ಅಂತ ಸ್ಟ್ರೈಕ್ ನಡೆದ್ರೆ ಧಡಾರ್ ಅಂತ ಎಂಟ್ರಿ ಕೊಡೋದೆ ಈ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಸರ್. ಸರ್, ಈ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಓದಿ ಕೆಲಸ ತಗೋತಾರೆ, ಅದೇ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅವ್ರಿಗೆ ಸಂಬಳ ಕೊಡ್ತಾರೆ. ಸರ್, ಈ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಯಾರ್ದೋ ಕೈ ಕೆಳಗೋ ಕಾಲ್ ಸೆಂಟರ್ಗೋ ಹೋಗಿ ಕೆಲಸ ಮಾಡಿ ಮನೆ ಕಾಯ್ತಾನೆ ಸರ್. ಅದೇ ಲಾಸ್ಟ್ ಬೆಂಚ್ ಸ್ಟೂಡೆಂಟು ಎದೆ ಕೊಟ್ಟು ಬಾರ್ಡರ್ ಅಲ್ಲಿ ನಿಂತು ದೇಶ ಕಾಯ್ತಾನೆ ಸರ್. ನಿಮ್ ಬಾಯಲ್ಲಿ ಕನ್ನಡ ಅಂತ ಮಾತ್ರ ಬರ್ಬೋದು, ಆದ್ರೆ ಎಕ್ಕಡ ಎನ್ನಡ ಅನ್ನೋ ಬಾಯಲ್ಲಿ ಕನ್ನಡ ಬರ್ಸಿ ಗಲ್ಲಿಲಿ ಬಾವುಟ ನೆಟ್ಟು ಕನ್ನಡ ರಾಜ್ಯೋತ್ಸವ ಆಚರಿಸೋದೆ ನಮ್ಮಂತ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಸರ್. ಕಾರ್ಡ್ ಗೋವಿಂದ ಮೂಳ್ ನಾಮ ಎಡ್ರಾ ಎಡ್ರಾ ಪಡಬೇಡ. ಅವಳದ ನನ್ನ ಮಗನೇ ಕಷ್ಟಪಟ್ಟಿದ್ದು ಹಣ ಕಣೋರು. எனக்கு ஒரு கார்டு போடும், காசோட வர ஓகேவா? வந்துட்டே இருக்க. ಕದಿಯೋದೇ ತಪ್ಪು, ಅದ್ರಲ್ಲಿ ರೈತರ ದುಡ್ಡು ಕದಿಯೋದು ಇನ್ನೂ ದೊಡ್ಡ ತಪ್ಪು. ವ್ಯವಸಾಯ ಅದೋ ನಮ್ಗಿಟೇ ಸೊಲ್ರ. போடா. ರೈತ ಅಂದ್ರೆ ಏನ್ ಅನ್ಕೊಂಬಿಟ್ಟಿದ್ಯಾ? ಒತ್ತಾರೆ ಎದ್ದು ಅಂಡೆ ನೀರು ಕಾಯಿಸಿ ಸ್ನಾನ ಮಾಡಿ ಒಂದು ಚೊಂಬು ರಾಗಿ ಅಂಬ್ಲಿ ಕುಡಿದು ನೇಗಲು ಕೈ ಮುಗಿದು ಹೆಗಲ ಮೇಲೆ ಹಾಕೊಂಡು ಒಂದು ಕೈಲಿ ಬೀಡಿ ಸೇದ್ಕೊಂಡು ಅಣ್ಣವ್ರ ಹಾಡು ಹೇಳ್ಕೊಂಡು ಅವನು ಉಳೋ ಭೂಮಿ ಮೇಲೆ ಹೋಗಿ ನಿಂತ್ಕೊಂಡ ಅಂದ್ರೆ ಹುಟ್ಟೋ ಸೂರ್ಯನ ಕಿರಣಗಳು ಕೂಡ ಈ ರೈತನ ಎದೆ ತಟ್ಟದ ಮೇಲೆ ಭೂಮಿ ತಾಯಿನ ಮುಟ್ಟೋದು. ಅದು ರೈತ. என்னடா ஓவரா பேசிட்டு இருக்க? வாங்கடா, இவன் பேசிட்டே இருக்கான். என்னடா இவன் போஸ் கொடுக்கறா? என் பேர் என்ன தெரியுமா? ಏಯ್ ಡೇಯ್ ಪಡ. ಶ್ರೀಗಂಧ ತೇಯ್ದ್ರೆ ಘಮ್ ಅನ್ನತ್ತೆ, ಅದರಲ್ಲೇ ಹೊಡೆದ್ರೆ ಘುಮ್ ಅನ್ನತ್ತೆ. ಅಣ್ಣೆ ತಲೆ ಗುಮ್ ಅಂತ ಇದೆ ಅಣ್ಣೆ. ಬ್ಯಾಗ್ ವಾಪಸ್ ಕೊಡಲಿ. ಏನಡ ಪಾಕ್ರೆ
ಅಂಕಲ್ ಯಾಕೆ ಪುಟ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಅಳ್ತೀಯ? ಮಾರ್ಕೆಟ್ ಅಲ್ಲಿ ಸಣ್ಣ ಪೆಟ್ಟು ಬಿತ್ತಷ್ಟೇ, ನನಗೇನು ಆಗಿಲ್ಲ ನೋಡು, ಕಲ್ಲು ಗುಂಡಿದ್ದಂಗಿದ್ದೀನಿ. ಡೋಂಟ್ ವರಿ ನಮ್ಮ, ಹಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸಮಯಕ್ಕೆ ಸರಿಯಾಗಿ ನಿಮ್ ಕಾಲೇಜ್ ಸ್ಟೂಡೆಂಟ್ ಒಬ್ಬ ಬಂದು ಸೇವ್ ಮಾಡದ್ನಮ್ಮ. ನಮ್ ಕಾಲೇಜ್ ಸ್ಟೂಡೆಂಟ್? ಹೌದು, ನಿಮ್ ಕಾಲೇಜ್ ಹುಡುಗಾನೆ. ಮೋಸ್ಟ್ಲಿ ರಿಸೆಪ್ಷನ್ ಅಲ್ಲಿ ಇರ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಆ ಹುಡುಗಂಗಮ್ಮ. ಅಪ್ಪ ಒಂದ್ ನಿಮಿಷ ಬಂದೆ. ಎಕ್ಸ್ಕ್ಯೂಸ್ ಮೀ. ಎಸ್. ಓ ನೀವಾ? ಹೇ ನಾನಲ್ಲಪ್ಪ. ಆಕ್ಚುಲಿ ಅವ್ರು ನಿಮ್ ತಂದೆ ಅಂತ ಗೊತ್ತಿರ್ಲಿಲ್ಲ. ಸರಿಯಾದ ಸಮಯಕ್ಕೆ ನಮ್ ತಂದೆನ ಸೇವ್ ಮಾಡಿದ್ರಲ್ಲ, ಥ್ಯಾಂಕ್ ಯು. ಪರವಾಗಿಲ್ಲ ಬಿಡಿ, ನಮ್ಮ ಮಾವನೇ ತಾನೆ. ಏನು? ಏನಿಲ್ಲ, ಈಗಿನ ಕಾಲದ ಹುಡುಗಿರು ಯಾವಾಗ ಸಾರಿ ಕೇಳ್ತಾರೋ, ಯಾವಾಗ ಥ್ಯಾಂಕ್ ಯು ಹೇಳ್ತಾರೋ, ಯಾವಾಗ ಕೈ ಕೊಡ್ತಾರೋ ಒಂದು ಗೊತ್ತಾಗಲ್ಲ. ಓಕೆ ಬಾಯ್. ಬಾಯ್. ಆ ಮರ ಇದೆಯಲ್ಲ ಅಲ್ಲಿಂದ ಇಲ್ಲಿವರೆಗೂ, ಮತ್ತೆ ಈ ಮರ ಇದೆಯಲ್ಲ ಇಲ್ಲಿಂದ ಅಲ್ಲಿವರೆಗೂ, ಅದೆಲ್ಲ ನಮ್ದೆ. ಏನ್ರಿ ಇದೆಲ್ಲ ದುಡ್ಡು ಕೊಟ್ಟು ತೊಗೊಂಡ್ರ ಅಥವಾ ಡಿನೋಟಿಫಿಕೇಶನ್ ಹೆಸರಲ್ಲಿ ಗೆರೆ ಹಾಕೊಂಡ್ಬಿಟ್ರ? ಎಕ್ಸ್ಕ್ಯೂಸ್ ಮೀ, ನಮ್ಮಪ್ಪ ಕಷ್ಟಪಟ್ಟು ದುಡ್ದಿರೋದು. ನಿಮ್ಮಪ್ಪ ನೋಡಿದ್ರೆ ಗೊತ್ತಾತ್ ಬಿಡ್ರಿ, ಶ್ರಮಜೀವಿ ಅಂತ. ಚೆನ್ನಾಗಿದೆ ರೀ ನಿಮ್ ಕಾಫಿ ಎಸ್ಟೇಟು. ಇದು ಕಾಫಿ ಎಸ್ಟೇಟ್ ಅಲ್ಲ, ಟೀ ಎಸ್ಟೇಟ್. ಹೌದಾ? ಕಲರ್ ನೋಡಿದ್ರೆ ಕಾಫಿ ಎಸ್ಟೇಟ್ ತರ ಇದೆ. ಪ್ರೀತು, ರಾಮಣ್ಣ ಕಾಲೇಜ್ಗೆ ಹೋಗ್ಲಿಲ್ವಾ? ಇಲ್ಲ, ಇವತ್ ಕಾಲೇಜ್ ರಜಾ. ಇವ್ರು ಯಾರು? ನನ್ ಕ್ಲಾಸ್ಮೇಟ್ ರಾಮಣ್ಣ. ಹಾಯ್. ಈ ಪ್ಯಾಟೆ ಹುಡುಗರು ಗಾರೆನೆಲ್ಲ ನೋಡಿ ನೋಡಿ ಗದ್ದೆ ಅಂದ್ರೆ ಕೇರೆ ಮಾಡಲ್ಲ ರೀ ಸ್ವಾಮಿ, ನಾವೇನ್ ಹಾಗಲ್ಲ, ನಾವು ಪರಿಸರ ಪ್ರೇಮಿನೇ. ಪರಿಸರಕ್ಕಂತ ಪ್ರೇಮ ಕೊಡಕ್ಕಾಗ್ಲಿಲ್ಲ, ಮನುಷ್ಯರಿಗಾದ್ರೂ ಕೊಡಿ. ಬರ್ತೀವಿ ರಾಮಣ್ಣ. ಆಯ್ತಮ್ಮ. ಏನ್ರಿ ಬುದ್ಧಿಜೀವಿಗಳನ್ನೆಲ್ಲ ಗದ್ದೆಲ್ ಬಿಟ್ಕೊಂಡ್ಬಿಟ್ಟಿದ್ದೀರಾ? ಈ ನಗು ನೋಡೇ ಕಳೆದು ಹೋಗಿರೋದು ನಾನು. ಆಫ್ಟರ್ ಆಲ್ 3 ಅಕ್ಷರ ಹೇಳಕ್ ಆಗ್ತಿಲ್ಲ. ಪ್ರೇಮ್, ಕಮಾನ್ 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 ಕಮಾನ್, ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್. ರೀ 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 ನಿಂತ್ಕೊಳ್ರಿ. ಏನೇ ಹೇಳಿ ಹುಡುಗಿರ್ ಸರಿ ಇಲ್ಲಪ್ಪ. ಹುಡುಗರು ಮುಂದೆ ಹೋಗ್ಬಿಡೋದು, ಆಮೇಲೆ ಹುಡುಗರೇ ಫಾಲೋ ಮಾಡ್ತಾ ಇದಾರೆ ಅನ್ನೋದು ಅಲ್ವಾ? ಅಯ್ಯೋ ಹಾಗೆಲ್ಲ ನೋಡ್ಬೇಡ್ರಿ, ನಮಗ್ ನಾಚಿಕೆ ಆಯ್ತದೆ. ಅಷ್ಟೊಂದ್ ಬಿಲ್ಡಪ್ ಬೇಡ. ಹೌದು, ಅಪ್ಪ ಹೇಳ್ತಿದ್ರು ನೀವ್ ರೈತರ ಬಗ್ಗೆ ತುಂಬಾ ಮಾತಾಡ್ತೀರಾ ಅಂತ. ಬರೀ ಮಾತಾ ಅಥವಾ ಏನಾದ್ರೂ ಮಾಡ್ತೀರಾ? ಏನ್ ಹಿಂಗನ್ಬಿಟ್ರಿ ನೀವು? ಹೂವನ್ನಿ ನೆಲ ಗುದ್ದಿ ನೀರು ಕಸ್ತಾ ಇರೋದೆ. ನೀರ್ಗೀರ್ ಏನು ಬೇಡ, ನಮ್ ತೋಟದಲ್ಲಿ ಮೋಟರ್ ಇದೆ. ಟ್ರ್ಯಾಕ್ಟರ್ ಓಡಿಸಿ ಸಾಕು. ಟ್ರ್ಯಾಕ್ಟರ್ ಜಟ್ಕಾನೆ ಓಡಿಸ್ತೀವಿ, ಟ್ರ್ಯಾಕ್ಟರ್ ಓಡಿಸಕ್ಕಾಗಲ್ವಾ? ಕಮಾನ್. ಜಟ್ಕ ಓಡಿಸ್ದಂಗ ಅಲ್ಲ ಟ್ರ್ಯಾಕ್ಟರ್ ಓಡಿಸೋದು. ನಿಮ್ ಜಮೀನೆಲ್ಲೋ ಅಪ್ ಅಂಡ್ ಡೌನ್ ಇರ್ಬೇಕು ಅನ್ಸುತ್ತೆ. ಹೌದೌದು, ಓಡ್ಸಕ್ ಬರ್ದೇ ಇರೋರೆಲ್ಲ ಹಿಂಗೆ ಹೇಳೋದು. ಅಬಾ ಬಾ 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 ಬಾ, ಏನ್ ಬ್ಯೂಟಿಫುಲ್ ಜಾಗ ರೀ ಇದು. ಅದಕ್ಕೆ ಹೇಳೋದು ಸತ್ತ ಮೇಲೆ ಕಣ್ ದಾನ ಮಾಡ್ಬೇಕು ಅಂತ. ಏನೇ ಹೇಳಿ ಅಣ್ಣೋರೇ. ಹೆಂಗಿದೆ ನಮ್ಮೂರು? ಏನ್ರಿ ನಮ್ಮೂರ್ ಕಲರ್ ನೋಡಿ ಕಳ್ದೋಗಿರೋ ತರ ಇದೆ? ಕಳೆದು ಹೋಗಿರೋದು ಈ ಊರ್ ಕಲರ್ಗಲ್ಲ ರೀ, ಈ ಊರ್ ಫಿಗರ್ಗೆ. ವಯಸ್ಸಿಗೆ ಬಂದಿರೋ ಹುಡುಗಾರಿ ಮೇಜರ್ ಹಾರ್ಟ್ ಅಟ್ಯಾಕ್ ಆಗೋಗಿದೆ. ಬದುಕೋದ್ ಕಷ್ಟ ಇದೆ ರೀ, ದಯವಿಟ್ಟು ಉಳಿಸ್ಕೊಳ್ಳಿ. ಅದ್ಯಾಕೋ ಗೊತ್ತಿಲ್ರಿ,
ನೀವು ನನ್ನ ಎದುರುಗಡೆ ಬಂದಾಗ್ಲೆಲ್ಲ ನನ್ನ ಹಾರ್ಟಲ್ಲಿ ಆರ್ಕೆಸ್ಟ್ರಾ ಆನ್ ಆದಂಗಾಗತ್ತೆ. ಯಾವ FM ರೇಡಿಯೋಲೂ ಬರಲ್ಲ ರೀ ಆ ಲೆವೆಲ್ ಲವ್ ಸಾಂಗ್ಸ್. ಅಂತೂ ಇಂತೂ ನನ್ನ ರೇಡಿಯೋ ಜಾಕಿ ಮಾಡ್ಬಿಟ್ರಿ. ದಯವಿಟ್ಟು ಹಾಗೆ ನೋಡ್ಬೇಡ್ರಿ, ಮಾತಾಡೋಕೆ ತುಂಬಾನೇ ಕಷ್ಟ ಆಗುತ್ತೆ. ನೀವು ಹುಡುಗಿರು ರೀ, ಕಣ್ಣಲ್ಲೇ ಉತ್ತರ ಕೊಡ್ತೀರಾ, ನಮಗೆ ಕಣ್ಣಲ್ಲಿ ಮಾತಾಡಕ್ ಬರಲ್ಲ. ಯಾಕೆಂದ್ರೆ ಹುಡುಗರು ಮಾತಾಡೋದು ಹೃದಯದಿಂದ. ಅದು ಯಾವ ರಾಹು ಕಾಲದಲ್ಲಿ ನೀವು ನನ್ನ ಎದುರುಗಡೆ ಬಂದ್ರೋ ಈ ಹಾಳಾದ ಕಣ್ಣು ನಿಮ್ಮನ್ನ ಬಿಟ್ಟು ಬೇರೆ ಯಾರು ಇಷ್ಟನೇ ಪಡ್ತಾ ಇಲ್ಲ ರೀ. ಮೋಸ್ಟ್ಲಿ ಕೊಳ್ಳೆಗಾಲಕ್ಕೆ ಹೋಗಿ ಮಾಟ ಮಾಡಿಸಿದ್ರು ಈ ರೇಂಜಲ್ಲಿ ಎಫೆಕ್ಟ್ ಆಗ್ತಿರಲ್ಲ ಅನ್ಸತ್ರಿ. ನೀವು ತುಂಬಾ ಒಳ್ಳೆ ಹುಡುಗಿರಿ. ಮಾತು ಬರ್ದೇ ಇರೋ ಮಕ್ಕಳು ಮಾತು ಅರ್ಥ ಆಗತ್ತೆ, ಭಿಕ್ಷುಕನ್ ನೋವು ಅರ್ಥ ಆಗತ್ತೆ, ಅಮ್ಮನ ಅಕ್ಕರೆ ಅರ್ಥ ಆಗತ್ತೆ, ಅಪ್ಪನ ಆಸೆನೂ ಅರ್ಥ ಆಗತ್ತೆ. ದಿನ ಬೆಳಗಾದ್ರೆ ನಿಮ್ ಸುತ್ತಲೂ ಗಿರ್ಕಿ ಹೊಡಿಯೋ ಈ ನನ್ನ ಫೀಲಿಂಗ್ಸೇ ಅರ್ಥ ಆಗಿಲ್ವಲ್ರಿ. ಮೊದಲನೇ ಸಾರಿ ನಾನು ನಿಮ್ಮನ್ನು ನೋಡಿದಾಗ ನೀವು ನನ್ನ ಬಯಸ್ಲಿಲ್ಲ ಅಂದ್ರೂ ನಿಮ್ ಕಣ್ಣಲ್ಲಿ ಬಂದ ಹನಿ ಈ ಕೈಗಳನ್ನ ಬಯಸ್ತಾ ಇತ್ತು. ನೀವ್ ಆಡ್ತಾ ಇದ್ದ ಮುದ್ದಾದ ಮಾತುಗಳು ನನ್ ಕಿವಿನ್ ಕರೀತಾ ಇತ್ತು. ನೀವ್ ನಡ್ಕೊಂಡು ಹೋಗ್ತಾ ಇದ್ದಾಗ ಆ ನಿಮ್ ಒಂಟಿತನ ನನ್ ಜೊತೆನ್ ಬಯಸ್ತಾ ಇತ್ತು. ಯಾರೋ ಮಾಡಿದ ಗಾಯಕ್ಕೆ ನೀವು ಫಸ್ಟ್ ಏಡ್ ಮಾಡ್ಬಿಟ್ರಿ. ನೀವೇ ಮಾಡಿದ ಗಾಯ ರೀ, ನಿಮಗ್ ಕಾಣಿಸ್ಲೇ ಇಲ್ವಲ್ರಿ. ನಿಮ್ಮ ಕಣ್ಣಲ್ಲಿ ಬಂದ ಹನಿ ಸೀದಾ ಬಂದು ಬಿದ್ದಿದ್ದು ಈ ಹಾರ್ಟಲ್ಲಿ. ಸುನಾಮಿ ಎದ್ಬಿಟ್ಟಿದೆ. ಪ್ರೇಮಿ ಆಗ್ತೀನೋ ಸ್ವಾಮಿ ಆಗ್ತೀನೋ ಗೊತ್ತಾಗ್ತಿಲ್ಲ ಹುಡುಗಿ. ಆವತ್ತು ಆ ಚಿಕ್ಕ ಹುಡುಗ ನಿಮ್ಗೆ ಆ ಶರ್ಟ್ ತಂದು ಕೊಟ್ಟಾಗ ನಿಮಗ್ ಕಾಣಿಸಿದ್ದು ಆ ಶರ್ಟ್ ಮಾತ್ರ. ಆದ್ರೆ ಆ ಶರ್ಟಿನ ಜೋಬಲ್ಲಿ ನನ್ನ ಹಾರ್ಟ್ ಇಟ್ ಕಳ್ಸಿದ್ದೆ. ಅದ್ ನಿಮಗ್ ಕಾಣಿಸ್ಲೇ ಇಲ್ಲ. ಅಂಗೈಯಾಗ್ಲೇ ಇರೋ ಹೃದಯನ ಮುಚ್ಚಿಟ್ಕೋಬಹುದು ಹುಡುಗಿ, ಆದ್ರೆ ಹೃದಯದಲ್ಲಿರೋ ಫೀಲಿಂಗ್ಸ್ನ ಬಚ್ಚಿಟ್ಕೊಳಕ್ಕಾಗಲ್ಲ. ಅವತ್ತೇ ಹೇಳಿದ್ದೆ ನಮ್ಮ ಮಠದಲ್ಲಿ ತಗ್ಲಾಕೋತೆ ಅನ್ಬಿಟ್ಟು ಅನ್ಯಾಯವಾಗಿ ನನ್ನ ತಮ್ಮನ್ನ ಅಮೀರ್ ಖಾನ್ ಮಾಡ್ಬಿಟ್ಟಿಯಲ್ಲ. ಏನಾಯ್ತು? ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಅಣೋ. ಎತ್ತರ ಐಟಮ್ಸ್ ಮಚಾ, ಅವ್ನ ಅಡ್ಡ ಕರ್ಕೊಂಬಂದ್ಬಿಟ್ಟ ಅವನು. ನನ್ನ ಮಗ ಒಬ್ನೇ ಬಂದಿಲ್ಲ, ಹುಡುಗರನ್ನ ಎತ್ತಾಕೊಂಡ್ ಬಂದವನೇ. ಏನ್ರ ಮಗ ಮಗ ನೋಡ್ತೀರಾ? ಹಾಕ್ರೋ. ಸಖತ್ ಕಿಲಾಡಿ ನನ್ ಮಗನಲ್ಲಿ. ನಮ್ಮನೆ ಆ ಬಿಟ್ಬಿಟ್ಟು ಎಸ್ಕೇಪ್ ಆಗ್ತೀಯಾ?
ನಿನ್ನಂತ ನನ್ನ ಮಕ್ಕಳನ್ನ ಎಷ್ಟು ಜನ ನೋಡಿಲ್ಲ ನಾವು. ಅಟ್ಯಾಕ್! ಏಯ್! ನನ್ನ ಮಗನ ಹಿಂದೆನೆ ಇದ್ದು ಕಾವಲು ಕಾಯಿರಿ ಅಂತ ಹೇಳಿರ್ಲಿಲ್ಲ ನಿಮಗೆ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನೀವು ತಂದ್ಕೊಡ್ತಿದ್ರೇನೋ? ನೀವು ತಂದ್ಕೊಡ್ತಿದ್ರೇನೋ? ಅಪ್ಪ ನಿನಗಿದೆಲ್ಲ ಗೊತ್ತಾಗಲ್ಲ, ಸುಮ್ನಿರೋ ಮಗನೇ. ಬನ್ನಿಪ್ಪ ಇಲ್ಲಿ. ನಿಮ್ಮಮ್ಮ ಹೋದಾಗ ನೀನು ಹೋಗಿದ್ದಿದ್ರೆ ನಾನು ಹೋಗ್ಬಿಡ್ತಿದ್ದೆ ಮಗನೇ. ಆದ್ರೆ ಇದುವರೆಗೂ ನಾನು ಯಾಕೆ ಬದುಕುಳಿದಿದ್ದೀನಿ ಗೊತ್ತಾ? ನಿನ್ನನ್ನ ಬದುಕಿಸ್ಕೊಳ್ಳೋದಕ್ಕೆ. ಹೇಗಾದ್ರೂ ಮಾಡಿ ನಾನು ನಿನ್ನನ್ನ ಬದುಕಿಸ್ಕೋತೀನಿ. ಪಾಪ ಹುಡುಗಿ, ಆ ದೇವರಾಜ ಸುಮ್ನಿರೋನಲ್ಲ. ನಿನ್ನ ಮಾರಿದ್ರೆ ಆ ಹುಡುಗಿನೂ ಎತ್ತು ಬಿಡ್ತಾನೆ. ನಾನು ಮಾಡಿರೋ ತಪ್ಪಿಗೆ ನೀವಿಬ್ರು ಯಾಕೆ ಬೆಲೆ ಕಟ್ಟಬೇಕು? ಪ್ರೀತಿಗಿಂತ ತ್ಯಾಗ ದೊಡ್ಡದು ಮಗನೇ. ಆ ಹುಡುಗಿನ ಮರೆತು ಬಿಡು. ಅದಕ್ಕೆ ಹೇಳೋದು ಹುಡುಗರ್ನ ಜಾಸ್ತಿ ನಂಬಾರ್ದು ಅಂತ. ನೆನೆ ನೀನ್ ಬರ್ತೀಯ ಅಂತ ನಿನ್ಗೋಸ್ಕರ ಎಷ್ಟ್ ಕಾದೆ ಗೊತ್ತಾ? ಆದ್ರೆ ನೀನ್ ಬರ್ದೆ ಕೈ ಕೊಟ್ಬಿಟ್ಟೆ ಅಲ್ವಾ? ಏನಾಯ್ತು ಪ್ರೇಮ್? ಏನು ಅಂತ ಹೇಳಿ ಪ್ರೀತಿ? ಆ ದೇವ್ರಿಗೆ ಯಾರ ಮೇಲಾದ್ರೂ ಬೇಜಾರಾಗಿ ಶಿಕ್ಷೆ ಕೊಡ್ಬೇಕು ಅಂತ ಅನ್ಸಿದ್ರೆ ಪ್ರೀತಿ ಮಾಡಕ್ ಬಿಟ್ಬಿಡ್ತಾನೆ ಅನ್ಸುತ್ತೆ. ಯಾಕೆಂದ್ರೆ ಪ್ರೀತಿ ಮಾಡಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಏನ್ ಹೇಳ್ತಿದ್ಯಾ? ಐ ಆಮ್ ಸಾರಿ ಪ್ರೀತಿ, ನನ್ನ ಮರ್ತು ಬಿಡು. ನನಗೊತ್ತು ನೀನ್ ತಮಾಷೆ ಮಾಡ್ತಿದ್ಯಾ ಅಲ್ವಾ? ಇಲ್ಲ ಪ್ರೀತಿ, ಐ ಆಮ್ ಸೀರಿಯಸ್. ಇಲ್ಲ, ನನ್ ಬಿಟ್ಟು ಬದುಕೋ ಶಕ್ತಿ ನಿನ್ಗೆ ಇದೆ. ಇದೆ ಪ್ರೀತಿ, ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿದೆ. ಜಾಸ್ತಿ ನಂಬಾರ್ದು ಅಂತ ಹೇಳ್ತಾರೆ. ನೆನೆ ನಿನ್ಗೋಸ್ಕರ ನಾನು ಎಷ್ಟ್ ಕಾದೆ ಗೊತ್ತಾ? ನೀನ್ ಬರ್ದೆ ಕೈ ಕೊಟ್ಬಿಟ್ಟಿ ಅಲ್ಲ. ಪ್ರೇಮ್, ಏನಾಯ್ತು? ಏನಾಯ್ತು ನಿನ್ಗೆ? ಬಾ ಮೊದಲು ಇಲ್ಲಿಂದ ಹೋಗೋಣ. ಪ್ರೇಮ್, ಎಲ್ಲಿಗೆ? ಬಾ ನಿಂತ್ಕೋ ಪ್ರೇಮ್. ಬೇಗ ಬಾ ಪ್ರೀತಿ. ಸಾರಿ ಪ್ರೇಮ್, ಏನಾಯ್ತು? ಪ್ರೀತಿ, ಏನಾಯ್ತು ಪ್ರೀತಿ ನಿನ್ಗೆ? ಏನಾಯ್ತು ಪ್ರೀತಿ ನಿನ್ಗೆ? ಪ್ರೇಮ್, ನಿನಗೇನಾಯ್ತು? ಯಾಕೆ ಹೀಗೆ ಆಡ್ತಿದ್ಯಾ? ಹೇಳು. ಏನಾಗ್ತಿದೆ ಅಂತ ಸ್ವಲ್ಪ ಹೇಳ್ತೀಯಾ? ಹೇಳ್ತೀನಿ. ಪ್ರೇಮ್, ಏನಾಯ್ತು? ಪ್ರೇಮ್, ಏನಾಗ್ತಿದೆ ಅಂತ ಹೇಳ್ತೀಯಾ? ನನ್ ಮಾತು ಕೇಳು ಪ್ರೇಮ್. ಪ್ರೇಮ್, ಎಲ್ಲಿದ್ದೀರೋ?
ನನಗೂ ಅಜಯ್ ಸಿಂಹನಿಗೂ 20 ವರ್ಷದಿಂದ ಉರಿತಾ ಇರೋ ಬೆಂಕಿ. ಇದರಲ್ಲಿ ಅವನ್ ಮಗ ಪ್ರೇಮ್ ಸುಟ್ಟೋಗ್ತಾನೆ, ಜೊತೆಯಲ್ಲಿ ನಿನ್ ಮಗಳು ಪ್ರೀತಿನೂ ಸುಟ್ಟೋಗ್ತಾಳೆ. ನಿನ್ ಮಗಳು ಆ ಪ್ರೇಮ್ನ ಪ್ರೀತಿಸ್ತಾ ಇದ್ದಾಳೆ. ಅವನ್ ಜೀವನ ನಿನ್ ಕೈಯಲ್ಲಿಲ್ಲ, ಆದ್ರೆ ನಿನ್ ಮಗಳು ಜೀವನ ನಿನ್ ಕೈಯಲ್ಲಿದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಒಬ್ಬ ಹೆಣ್ಣಿನ ತಂದೆ. ಅದನ್ ಮೀರಿ ಅವರಿಬ್ಬರು ತಗಲಾಕೊಂಡ್ರೆ ಮುಲಾಜೆ ಇಲ್ಲ, ಸುಟ್ಟಾಗ್ತೀನಿ. ಪ್ರೇಮ್, ನನ್ ತುಂಬಾ ಭಯ ಆಗ್ತಿದೆ. ಏನಾಯ್ತು? ಯಾಕೆ ನೀನ್ ಹಾಗೆ ಹುಚ್ಚುಚ್ಚಾಗಾಡ್ತಿದ್ದೆ? ಹಾಗೇನಿಲ್ಲ ಪ್ರೀತಿ, ಅದು ನೀನ್ ಏನೋ ಮುಚ್ಚಿಡ್ತಾ ಇದ್ಯಾ. ಪ್ಲೀಸ್ ಪ್ರೇಮ್, ನಿನ್ಗೆ ಏನಾಯ್ತು ಅಂತ ಹೇಳಿ. ಒಬ್ಬ ಬೆಳೆದ ಮಗಳು ಎಲ್ಲಿಗೆ ಹೋಗ್ತಾಳೆ, ಯಾತಕ್ಕೆ ಹೋಗ್ತಾಳೆ ಅಂತ ನಾನು ಯಾವತ್ತೂ ಕೇಳಿಲ್ಲ. ಯಾತಕ್ಕೆ ಗೊತ್ತಾ? ನಾನು ನಿನ್ ಮೇಲೆ ಇಟ್ಟಿರೋ ನಂಬಿಕೆ, ಆ ನಂಬಿಕೆನ ಇವತ್ತು ಸುಳ್ಳು ಮಾಡ್ಬಿಟ್ಟೆ. ನೀನು ಪ್ರೀತಿ ತಪ್ಪಲ್ಲ, ಆದ್ರೆ ತಪ್ಪಾಗಿರೋ ಹುಡುಗನ್ನ ಪ್ರೀತಿಸ್ಬಿಟ್ಟೆ, ಅದು ತಪ್ಪು. ಯಾರೋ ಜಯಸಿಂಹ ಅಂತೆ, ಯಾರೋ ದೇವರಾಜ್ ಅಂತೆ, ಅವರು ಮೂರ್ಖತನಕ್ಕೆ ನಾನು ನನ್ನ ಮಗಳನ್ನ ಬಲಿ ಕೊಡ್ಬೇಕಾ? ಮಗಳೇ, ಇದನ್ನೆಲ್ಲ ನಿಲ್ಸ್ಬಿಡು ಪ್ಲೀಸ್, ಪ್ಲೀಸ್. ಏಯ್, ನಿನಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ಯಾವತ್ತೂ ನನ್ನ ಫ್ಯಾಮಿಲಿಗೆ ಡಿಸ್ಟರ್ಬ್ ಮಾಡಬೇಡ. ಏಯ್ ಸೈನಾಕ ಅಕು ನನ್ನ ಮಗನ ಕೊಡ. ಹೋಗ, ಏಯ್ ಹೋಗ. ಸಿಂಹ, ಜಯ ಸಿಂಹ. ನಮ್ಮಪ್ಪನ ಹೆಸರು ಕೇಳಿದ್ದಕ್ಕೆ ಬೆದರ್ಬಿಟ್ಟೆ. ಇನ್ ನನ್ನ ನೋಡಿದ್ರೆ ಬೇವತ್ ಹೋಗ್ತೀಯ. ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಲೆಕ್ಕ ಹಾಕೋದಲ್ಲ ಮರಿ, ಲೆಕ್ಕ ತಪ್ಪಾಗುತ್ತೆ. ಬಾ, ಫೇಸ್ ಟು ಫೇಸ್ ಕೂತ್ಕೊಂಡು ಲೆಕ್ಕ ಚುಕ್ತಾ ಮಾಡೋಣ. ಸ್ವಲ್ಪ ಹಿಂದೆ ತಿರುಗು. ಇಲ್ದೇ ಇರೋ ಬುದ್ಧಿ ಇದೆ ಅಂತ ಉಪಯೋಗಿಸಿದ್ರೆ ಇಲ್ದೇ ಇರೋ ಲೋಕಕ್ಕೆ ಹೋಗ್ಬಿಡ್ತೀಯ. ಐ ಮೀನ್ ಟು ಸೇ, ನೀನ್ ಕೂತಿರೋ ಕುರ್ಚಿ ಕೆಳಗೆ ಸ್ವಲ್ಪ ಬಗ್ ನೋಡು. ಆತರದಲ್ಲಿದ್ರೆ ಚಿಂದಿಯಾಗಿ ಹೋಗ್ತೀಯ. ಇಟ್ಟಿರೋದು RDX. 40% ಅಮೋನಿಯಂ ನೈಟ್ರೇಟ್, 18% ನೈಟ್ರಿಕ್ ಆಸಿಡ್, 21% ಅಸಿಟೋನ್, 18% ಅಸಿಟಿಕ್ ಅನ್ಹೈಡ್ರೈಡ್, 1.5% ಮೆಥನಮೈನ್, 1.5% ಸೋಡಿಯಂ ಬೈಕಾರ್ಬನೇಟ್ ಪ್ಲಸ್ ವಾಟರ್. ಇದೆಲ್ಲ RDX ನಲ್ಲಿರೋ ಕೆಮಿಕಲ್ ಸಬ್ಸ್ಟೆನ್ಸಸ್. ಅರ್ಥ ಆಗ್ಲಿಲ್ವಾ? ಅರ್ಥ ಆಗೋದೂ ಇಲ್ಲ. ಗಲ್ಲಿ ರೌಡಿಗಳನ್ನ ಹೊಡ್ಕೊಂಡ್ ಬೆಳೆದಿರೋ ಅನ್ಎಜುಕೇಟೆಡ್ ರೌಡಿ ನೀವು. ನಾನ್ ಎಜುಕೇಟೆಡ್. ಫೀಲ್ಡಿಗೆ ಎಂಟ್ರಿ ಆದ್ರೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತೀನಿ. ಆದ್ರೆ ಅದ್ ನನಗ್ ಬೇಡ. ಈಗ ಲವ್ವಿಗೋಸ್ಕರ ಒಂದ್ ಸ್ಮಾಲ್ ಗೇಮ್ ಆಡೋಣವಾ? ಲಾಸ್ಟ್ ಬುಲೆಟ್. ಬೆವರರ್ಸ್ಕೋ. ಹೇಳಿಲ್ವಾ ನಾನ್ ಎದುರುಗಡೆ ಬಂದ್ರೆ ಬೆವ್ತ್ ಹೋಗ್ತೀಯ ಅಂತ? ಸಾವಿಗೆ ಹೆದರೋದು ರೌಡಿಗಳು, ಪ್ರೇಮಿಗಳಲ್ಲ. ಇತಿಹಾಸದಲ್ಲಿ ನಿನ್ನಂತ ಸುಮಾರು ಜನ ವಿಲನ್ಗಳು ಬಂದು ಹೋದ್ರು, ಪ್ರೇಮಿಗಳದು ಕಿತ್ಕೊಳ್ಳಕ್ಕೂ ಆಗ್ಲಿಲ್ಲ. ಇನ್ನು ಮುಂದೇನೂ ಅಷ್ಟೇ. ನೀನ್ ಏನೇ ಆಟ ಆಡಿದ್ರು ನಮ್ಮ ಹುಡುಗಿನ ಎತ್ತಾಕೊಂಡು ಹೋಗ್ತಾ ಇರೋದೆ, ಮದುವೆ ಆಗ್ತಾ ಇರೋದೆ. ಯಾಕೊತ್ತಾ?
ನಿನ್ ತರ ಟೋಪಿ ಹಾಕಕ್ಕೆ ಟೋಪಿ ವಾಲ ಅಲ್ಲ, ಪಾನ್ ಹಾಕಕ್ಕೆ ಪಾನ್ ವಾಲ ಅಲ್ಲ, ಶೋಕಿ ಮಾಡಕ್ಕೆ ಶೋಕಿ ವಾಲಾನೂ ಅಲ್ಲ. ಲವ್ ಮಾಡಕ್ಕೆ ಅಂತಾನೆ ಹುಟ್ಟಿರೋ ದಿಲ್ ವಾಲ. ನಿನಗ್ ಒಂದೇ 1 ಅವರ್ ಟೈಮ್ ಇದೆ. ನೀನು ಕುರ್ಚಿಯಿಂದ ಎದ್ರು ಸಾಯ್ತೀಯಾ, 1 ಅವರ್ ಮೇಲೆ ಕೂತಿದ್ರು ಸಾಯ್ತೀಯಾ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಏನಪ್ಪ ಮಾಡ್ತಾ ಇದೀಯಾ? ಅಯ್ಯಯ್ಯೋ, ಬ್ಲಾಸ್ಟ್ ಆಗೋಕ್ ಮುಂಚೆ ತೆಗಿಯಪ್ಪ. ಯಪ್ಪ, ಪ್ರಾಣ ಕೊಡ್ತೀನಿ ಅಂತಿದ್ದವರು ಹಂಗೆ ಎಸ್ಕೇಪ್ ಆಗ್ತಾ ಇದ್ದೀರಾ? ಸತ್ರೆ ನಾನು ಒಬ್ಬನೇ ಸಾಯಲ್ಲ, ನಿಮ್ಮೆಲ್ರೂ ಜೊತೆ. ಮಮ್ಮಿ ಡ್ಯಾಡಿ ಎಲ್ಲ ಕಾಡ್ತಾ ಇದ್ದಾರೆ. ಹಂಗೆ ನೋಡ್ರಣ, ಅಣ್ಣವ್ರು ಕಾಣಿಸ್ತಾರೋ ಏನೋ. ಅಣ್ಣ ನಂದಲಣ್ಣ, ಅವಂದಣ. ಯಾಕೋ ಈ ತರ ಹಾಡುಗಳೆಲ್ಲ ಇಟ್ಕೊಂಡು ನನ್ನನ್ನು ಟಾರ್ಚರ್ ಮಾಡ್ತಾ ಇದ್ದೀರಾ? ಎಲ್ರಿಗೂ ಭಗವಂತ ಇಲ್ಲಿ ಬರ್ದಿರ್ತಾನೆ, ನನಗೆ ಇಲ್ಲಿ. ಆರಾಮಾಗಿ ಎದ್ದೇಳಿ ಸರ್. ನೀವು ಎದ್ದೇಳ್ಬಹುದಾ? ಎದ್ದೇಳ್ಬಹುದು. ಸರ್, ನಾನು ಎಂತೆಂತ ಬಾಂಬ್ಗಳು ನೋಡಿದ್ದೀನಿ, ಈ ತರ ಬಾಂಬ್ ನಾನು ಯಾವತ್ತೂ ನೋಡಿಲ್ಲ ಸರ್. ದೇವ್ರೇ, ದುಡ್ಡು ಕೊಡೋ. ತಗೊಳ್ಳಿ ಸರ್, ತುಂಬಾ ಥ್ಯಾಂಕ್ಸ್. ಅಣ್ಣ ನಿಮ್ ಮುಟ್ಟದ ಬಂತ ಹೇಳಲ್ವಣ್ಣ. ಅಪ್ಪ ಮಾಡಿದ ಪಾಪ ಮಗನಿಗೆ ಶಾಪ ಆಗೋದು ಬೇಡ. ಇಷ್ಟು ವರ್ಷ ನಾನು ಹೇಗೋ ಬದುಕು ಬಂದ್ಬಿಟ್ಟೆ. ಆದ್ರೆ ಈ ಮಕ್ಕಳ ಪ್ರೀತಿಗೋಸ್ಕರ ನಾನು ಎಲ್ಲ ಬಿಟ್ಟು ಬಿಡ್ತೀನಿ. ನೀವೇನೋ ಬಿಟ್ಬಿಡ್ತೀರಾ, ಆದ್ರೆ ಆ ದೇವರಾಜೇ ನಿಮ್ ಮನೆಗ್ ಬಂದು ನಮ್ಮಿಬ್ರು ಮದ್ವೆ ನಿಶ್ಚಯ ಮಾಡಿ ಅವನೇ ಮುಂದೆ ನಿಂತು ನಮ್ಮಿಬ್ರು ಮದ್ವೆ ಮಾಡಿಸ್ಕೊಡ್ತಾನೆ, ಸರಿನಾ? ಆತರದಲ್ಲಿ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಅದೆಲ್ಲ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ ಅಂಕಲ್, ನಾನು ಮಾಡಿ ತೋರಿಸ್ತೀನಿ. ಆಂಟಿ, ಮದ್ವೆಗೆ ಶಾಪಿಂಗ್ ಶುರು ಮಾಡ್ಕೊಳ್ಳಿ. ಹೆಸರಿಟ್ಟು ಕರೆದ್ರೆ ಉಸಿರು ನಿಲ್ಸ್ಬಿಡ್ತೇನೆ. ಎಲ್ಲ ಕಡೆ ಹುಡುಕ್ತಾರ, ಎಲ್ಲೂ ಕಾಣಿಸ್ತಾ ಇಲ್ಲ. ಏನೋ ಎಲ್ಲಿ ಹುಡುಕಿದ್ರು ಕಾಣಿಸ್ತಾ ಇಲ್ಲ ಅಣ್ಣ. ಹಲೋ, ಯಾರು? ಪ್ರೇಮ್. ಅಣ್ಣ, ಲವ್ಲಿ ಪ್ರೇಮ, ಜೋಗಿ ಪ್ರೇಮ, ದಿಲ್ವಾಲಾ ಪ್ರೇಮ್. ಪ್ರೇಮ. ಯಾಕೆ ಬಾಸ್, ಹೆಂಡತಿ ಮಗಳು ಕಾಣಿಸ್ತಾ ಇಲ್ವಾ? ಏನೋ ನಿನ್ ಟಾರ್ಚರ್? ನಿಮ್ಮಪ್ಪ ನೋಡಿದ್ರೆ ಮಗಳನ್ನ ಕಿಡ್ನಾಪ್ ಮಾಡ್ತಾನೆ, ನೀನ್ ನೋಡಿದ್ರೆ ಮಗಳ ಜೊತೆಗೆ ಅವರ ಅಮ್ಮನ್ನು ಕಿಡ್ನಾಪ್ ಮಾಡಿದ್ಯಲ್ಲೋ. ನನ್ ಹೆಂಡತಿ ಮಗಳಿಗೆ ಏನಾದ್ರೂ ಆದ್ರೆ? ಸದ್ಯಕ್ಕೇನು ಆಗಿಲ್ಲ, ಇನ್ ಮುಂದೇನು ಏನು ಆಗ್ಬಾರ್ದು ಅನ್ನೋಂಗಿದ್ರೆ ನಾವ್ ಹೇಳಿದ್ದು ತಾವ್ ಮಾಡ್ಬೇಕು. ಸರಿ, ಈಗೇನ್ ಮಾಡ್ಬೇಕು ಹೇಳು? ಸೀದಾ ನಮ್ಮ ಮಾವನ್ ಮನೆಗೆ ಹೋಗು. ಅವ್ರ ಕೈಯೇ ಹಿಡಿತೀಯೋ, ಕಾಲೇ ಹಿಡಿತೀಯೋ, ಇನ್ನೊಂದೇ ಹಿಡಿತೀಯೋ, ಒಟ್ನಲ್ಲಿ ಕಾಡಿ ಬೇಡಿ ಆದ್ರೂ ನನ್ನ ಪ್ರೀತಿ ಮದುವೆಗೆ ಒಪ್ಪಿಸ್ಬೇಕು. ಅದನ್ನ ಬಿಟ್ಟು ಬೇರೆ ಏನಾದ್ರೂ ನಖರ ಮಾಡಿದ್ರೆ ಏನ್ ಮಾಡ್ತೀಯ? ನಾನು ಕ್ಲಾಸ್ಗೆ ಕ್ಲಾಸು, ಮಾಸ್ಗೆ ಬಾಸ್. ತಲೆ ಕೆಟ್ರೆ ನಿನ್ನ ಹೆಂಡತಿ ಮಗಳ ತಲೆ ಸೀದಾ ಬಂದು ನಿನ್ ಮನೆ ಬಾಗ್ಲಿಗೆ ಬೀಳುತ್ತೆ. ಯಾರನ್ನಾದ್ರೂ ಕತ್ತಿರಿಸ್ಬೇಕಾ ಹೇಳೋ? ಕೊಚ್ಚಾಕ್ ಬಿಡ್ತೀನಿ. ಅದನ್ ಬಿಟ್ಟು ಈ ಮದುವೆ ಮುಂಚಿ ಬಗ್ಗೆ ಎಲ್ಲ ನನಗೆ ಮಾತಾಡಕ್ ಬರಲ್ವೋ? ನಿನಗ್ ಮಾತಾಡಕ್ ಬರಲ್ಲ ಅಂತ ನನಗೆ ಗೊತ್ತು. ನೀನ್ ಏನ್ ಮಾತಾಡ್ಬೇಕು ಅಂತ ಪೇಪರ್ ಅಲ್ಲಿ ಬರ್ದು ನಿಮ್ ಮನೆ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಅದನ್ನೊಂದು ಹಚ್ಚಲ್ಲಿ ಓದಿ ನಮ್ಮ ಮಾವನ ಹತ್ರ ಮಾತಾಡಿ ಮದ್ವೆಗೆ ಒಪ್ಸು.
ಅರ್ಥ ಆಯ್ತೇನಾ? ಅರ್ಥ ಆಗದಿರೋದು ಏನಾಯ್ತಣ್ಣ? ಏನ್ ಬರ್ತೈತೆ? ಕನ್ನಡ ಅಣ್ಣ. ಕಟ್ ಮಾಡ. ಏಯ್, ದಿಲ್ಲಿ ಹಳ್ಳಿ ಗಲ್ಲಿ ಗಲ್ಲಿನೂ ಹುಡುಕರು ಅವನ ನಾನ ನೋಡೇ ಬಿಡ್ತೀನಿ. ಅಣ್ಣ ಅವ್ನ್ ಎಲ್ ಸಿಗ್ತಾನಂತ ನನಗೆ ಗೊತ್ತಣ್ಣ. ಎತ್ತೋ ಗಾಡಿನ. ತೋರ್ಸು, ಆ ನನ್ ಮಗ ಎಲ್ಲಿದ್ದಾನ ತೋರ್ಸು. ಅದು ಇದು ಆ ಹುಡ್ಗಿರ್ ಊರಣ್ಣ. ಮತ್ತೆ ಎಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಅಣ್ಣ ಅದು ಆ ಲೆಟ್ರಲ್ಲಿ ಇರೋ ತಿಳ್ಕೊಂಡು ಆ ಹುಡ್ಗಿರಪ್ಪನಿಗೆ ಹೇಳ್ಬಿಡ್ರಣ್ಣ. ಎಲ್ಲಿ ತಾನು ತೋರ್ಸು, ತೋರ್ಸು. ಅಣ್ಣ ಆಗಿದ್ದಾಗೋಯ್ತಣ್ಣ. ಆ ಲೆಟ್ರಲ್ಲಿ ಹೆಂಗ್ ಬರ್ದಿದ್ದಾರೋ ಅದೇ ತರ ಆ ಹುಡ್ಗಿ ಮನೆಯಲ್ಲಿ ಹೇಳ್ಬಿಡ್ರಣ. ಏಯ್, ನೀವೆಲ್ಲ ಅವನಿಗೆ ಚೇಲಣ ನನಗ್ ಚೇಲಣ? ಅವ್ನ್ ನಿಮ್ ಫ್ಯಾಮಿಲಿ ಮಾತ್ರ ಕಿಡ್ನಾಪ್ ಮಾಡಿಲ್ಲಣ್ಣ, ನಮ್ ಎಲ್ರ ಫ್ಯಾಮಿಲಿನೂ ಕಿಡ್ನಾಪ್ ಮಾಡ್ಬಿಟ್ಟ. ನನ್ ಮಕ್ಕಳ, ನಾನು ಹೆಬ್ಬಟ್ಟು ನೀವು ಹೆಬ್ಬಟ್ಟು. ಗುರುಗ್ ತಕ್ ಶಿಷ್ಯಂದಿರಲ್ಲ ಅಣ್ಣ. ಹೇಯ್, ಅವ್ನ್ ಯಾವನ ಹೋಗ್ತಾ ಇದ್ದಾನೆ, ಕರಿಯೋ. ಏನು ಲೆಟರ್ ಓದ್ಬೇಕಾಗಿತ್ತು. ಲವ್ ಲೆಟರ್ ಆದ್ರೆ ಓದ್ತೀನಿ, ಸೂಸೈಡ್ ಲೆಟರ್ ಆದ್ರೆ ಓದಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಯು ಅನ್ಎಜುಕೇಟೆಡ್ ಕಂಟ್ರಿ ಫ್ರೂಟ್ಸ್. ಸರಿ, ಇದರಲ್ಲಿ ಏನ್ ಬರ್ದಿದೆ ಅಂತ ಓದಿ ಹೇಳಲು. ಏನೋ ಲೋನಾ? ಏಯ್, ನೋ ಸಿಂಗ್ಯುಲರ್, ಏಕವಚನದಲ್ಲೆಲ್ಲ ಇಲ್ಲ, ಬಹುವಚನ. ಬರ ಕಡೆ. ಸಿಗರೇಟ್ ಅನ್ಸ್ ಕೊಡ್ಡಿಯೋ, ನೀವು ಅಪ್ಪನ ಗಿರ್ತಾನೆ. ಸೈಡ್ ಐಟಮ್ಸ್ ಎಲ್ಲ ಸೈಡಲ್ಲಿ ನಿಂತ್ಕೊಳ್ರ. ಬ್ಯಾಕ್. ಇದರಲ್ಲಿ ಏನ್ ಬರ್ದಿದೆ ಅಂತ ಸ್ವಲ್ಪ ಓದಿ ಹೇಳೋಣ. ಕನ್ನಡ ಐ ನೋ ಓನ್ಲಿ ಇಂಗ್ಲಿಷ್. ಹಾಗಾದ್ರೆ ರೌಡಿಸಮ್ ಎಲ್ಲ ಬಿಟ್ಬಿಟ್ಟಿದ್ದೀರಾ? ಬಿಟ್ಟೆ. ಅಂದ್ರೆ ನೀವಿನ್ನು ಗನ್ನು ಮಚ್ಚು ಯಾವ್ದು ಮುಟ್ಟೋದಿಲ್ವಾ? ನೀವೇನೋ ರೌಡಿಸಮ್ ಬಿಟ್ರಿ. ಒಂದ್ ವೇಳೆ ನಿಮಗಾಗದಿದ್ದವ್ರು ನಿಮ್ಮನ್ನ ಸಾಯಿಸೋಕ್ ಬಂದ್ರೆ? ಯಾಕ್ರೋ ಓವರ್ ಆಕ್ಟಿಂಗ್ ಮಾಡ್ತೀರಾ? ಸರಿ ಆಯ್ತಣ್ಣ. ಸರ್, ನಾಳೆ ನಮ್ ಮಗಳ ಪ್ರಾಣಕ್ಕೇನಾದ್ರೂ? ಯಾರವಳು? ಈ ಅಣ್ಣನಿಗೆ ಆ ದೇವರು ಕೊಟ್ಟ ತಂಗಿ. ತವರಿಗೆ ಬಾ ತಂಗಿ, ತವರಿನ ಸಿರಿ, ತಾಯಿ ಕೊಟ್ಟ ಸೀರೆ, ಹಾಲುಂಡ ತವರು, ಹರಿಶಿನ ಕುಂಕುಮ, ಕರುಳಿನ ಕುಡಿ, ಕರುಳಿನ ಕೂಗು. ಈ ನನ್ ತಂಗಿಗೆ ಕೂಡಿ ಬಂದಿದೆ ಕಂಕಣ, ಮಾಡಿ ಮುಗಿಸಿ ಮದುವೆ. ಆಮೇಲೆ ಇದ್ದೇ ಇದೆ ಕಾಶಿನಾಥ ಅನುಭವ. ತೊಟ್ಲೋ ತೊಟ್ಲೋ ತವರಿನ ತೊಟ್ಲೋ. ಅದಕ್ಕೆ ಸರ್, ಪ್ಲೀಸ್ ಮದುವೆ ಮಾಡಿ. ಏನೇ ಹೇಳ್ಗುರು, ಇವತ್ ಸಿಕ್ಕಾಪಟ್ಟೆ ಮಜಾ ಇತ್ತು. ಇವತ್ ಮಾತ್ರ ಮರ್ಯಾಕೆ ಅದೇನ್ ಸ್ಟೆಪ್ಸ್ ಏನ್ರ ನಿಮ್ ಕುಂಟ ನೋಡಿದ್ಮೇಲೆ ಮೈಕಲ್ ಜಾಕ್ಸನ್ ಇನ್ನು ಬದುಕೋನೆ ಅನ್ನಿಸ್ತಾಣ. ನೀವ್ ಇದ್ದಿದ್ ಜೋಶ್ಗೂ ನೀವ್ ಹಾಕಿದ್ ಸ್ಟೆಪ್ಸ್ಗೂ ನೋಡಕ್ 2 ಕಣ್ ಸಾಲ್ದಣ. ನೋಡ್ರ, ಬನ್ರ ಬನ್ರ. ನೀನೇನು ಕಡಿಬೇಣ, ಹೆಂಗಸಿರ್ತಾರ ಇವನು. ನೀನೇನೋ ಉಪ್ಪೆದ್ರಾಡೆ ಆಗ್ಬಿಟ್ಟೆ. ನಿಮ್ಮಷ್ಟಿಲ್ಲ ಬಿಡೋಣ, ನೀವೇನಣ್ಣ ಕವಿನೇ ಆಗ್ಬಿಟ್ಟಿದ್ದಣ್ಣ. ಸಾಂಗ್ ಅಂತೂ ಸೂಪರ್ ಅಣ್ಣ. ನೀವ್ ಇದ್ದಿದ್ ಟೆಂಪ್ಟ್ ಅಲ್ಲಿ ನಮ್ಮ ಮನ್ಮುನ್ ಅಂಡೆ ಅರ್ಧ ಹಾಕ್ಬಿಟ್ರಿ. ನನ್ ಮಗನೇ ಸಾಯಿಸ್ಬಿಡ್ತೀನಿ. ಕಾಮಿಡಿ ಪೀಸ್ ಅನ್ಕೊಂಡಿದ್ಯಾ? ನನ್ ಮಕ್ಕಳ ಇಡೀ ಅಂಡರ್ ವರ್ಲ್ಡ್ ನೇ ಅಲ್ಲಾಡಿಸಿದವನು ನಾನು. ನನ್ನನ್ನೇ ಆ ಬಚ್ಚ ನನ್ ಮಗ ಐಟಮ್ ಸಾಂಗ್ ಡ್ಯಾನ್ಸರ್ ತರ ಕುಣಿಸ್ಬಿಟ್ಟ. ಬಿಡಲ್ಲ,
ನನ್ ಮಗನ ಬಿಡಲ್ಲ. ಪ್ರೇಮ್, ಏಯ್, ನೀನ್ ಹೇಳಿದ ಕೆಲಸ ಎಲ್ಲ ಮಾಡಾಯ್ತು. ನಮ್ ಕಡೆಯವ್ರನ್ನೆಲ್ಲ ಬಿಟ್ಬಿಡು. ಇನ್ನೂ ಪೂರ್ತಿ ಮುಗ್ದಿಲ್ಲ ಬಾಸ್. ಪಿಕ್ಚರ್ ಅಭಿ ಭಿ ಬಾಕಿ ಹೈ. ನಾಳೆ ಬೆಳಗ್ಗೆ 9:30ಕ್ಕೆ ಮೇಲ್ಕೋಟೆಯಲ್ಲಿ ನನ್ ಮದುವೆ. ನಮ್ ಹುಡುಗಿ ಕೂತ್ಗೆಗೆ 3 ಗಂಟೆ ಬಿದ್ದಿದ ತಕ್ಷಣನೇ ನಿಮ್ಮವ್ರನ್ನೆಲ್ಲ ಬಿಟ್ಬಿಡ್ತೀನಿ. ಓಕೆನಾ? ನಾಳೆಯ ನನ್ ಮಗನ್ ಮದುವೆ ಅಂತೆ. ಇಡೀ ಮದುವೆ ಚೌಲ್ಟ್ರಿನೇ ಸ್ಮಶಾನ ಆಗ್ಬೇಕು. ಏಯ್ ಅಣ್ಣ, ಮದುಮಗಳು ಎಲ್ಲಿದ್ದಾಳೆ ಹುಡುಗಿ? ಅವಳನ್ನ ನೀವು ಮುಗಿಸಿ. ಆಯ್ತಣ್ಣ. ಹೋಗಿ. ಅವನ್ ಕಥೆನ ನಾನ್ ಮುಗಿಸ್ತೀನಿ. ಮಗಳೇ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ. ನೀನು ಹೋಗಿ ಆಟ ಆಡ್ಕೋ ಹೋಗು. ಅಣ್ಣ ನನ್ ಮಗಳಣ್ಣ. ಸದ್ಯ ಬಂದ್ರಲ್ಲ. ಏನ್ರಿ ಹಾಗ್ ನೋಡ್ತಾ ಇದೀರಾ? ಅಲ್ಲ ಅಲ್ಲಾನೂ ಇಲ್ಲ, ಏಸುನೂ ಇಲ್ಲ. ನೀವು ಯಾವ್ದೋ ಕೆಲ್ಸದ ಮೇಲೆ ದುಬೈಗೆ ಹೋಗಿದ್ದೀರಾ ಅಂತ ಗೊತ್ತಾಯ್ತು. ಪಾಪ ಪ್ರೇಮೆ ಎಲ್ಲ ಅರೇಂಜ್ಮೆಂಟ್ ಮಾಡ್ದ ಗೊತ್ತಾ? ಅಲ್ಲ ಬಾರ್ತಿ. ಅಲ್ಲಾನೂ ಇಲ್ಲ, ಬೆಲ್ಲಾನೂ ಇಲ್ಲ. ಮೊದ್ಲು ನನ್ ಸೀರೆ ಹೇಗಿದೆ ಹೇಳಿ, ನನ್ ಒಡವೆ ಎಲ್ಲ ಹೇಗಿದೆ ಹೇಳಿ. ಈ ಎಲ್ಲ ಪ್ರೇಮೆ ಸೆಲೆಕ್ಟ್ ಮಾಡಿದ್ದು. ನಾನ್ ಚೆನ್ನಾಗ್ ಕಾಣ್ತಾ ಇದೀನಾ? ಒಳ್ಳೆ ಕತ್ರಿನಾ ಕೈಫ್ ತರ ಕಾಣ್ತಾ ಇದೀಯಾ. ಹೋಗಿಪ್ಪ. ಏನದು? ಅಲ್ಲ ಕಣೋ, ಇವ್ನು ನಮ್ಮವ್ರನ್ನೆಲ್ಲ ಎತ್ತಾಕೊಂಡು ಹೋಗಿ ಟಾರ್ಚರ್ ಕೊಡ್ತಾವ್ ಅನ್ಕೊಂಡ್ರೆ ನಮ್ಮವ್ರೆ ಮದುವೆ ಮನೇಲಿ ಜೋಶಲ್ಲಿ ಓಡಾಡ್ತಾವ್ರಲ್ಲಣ್ಣ. ಈ ನನ್ ಮಗ ಬೋಲೆ ಖತರ್ನಾಕ್ ನನ್ ಮಗ ಕಾಣೋಣ. ಅಣ್ಣ ಸಿಕ್ಕಿದಳ. ಅದು ಹೌದಣ್ಣ, ಮುಗಿಸ್ಬಿಡ್ಲಾ? ಬೇಡ 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 ಬೇಡ. ನನಗೆ ತಲೆ ಕೆಟ್ಟೋಗಿದೆ, ಏನು ಅರ್ಥ ಆಗ್ತಾ ಇಲ್ಲ. ಅವಳು ಎತ್ಕೊಂಡು ಹೋಗ್ತಾ ಇರ್ತಾರೆ. ಸರಿ ಅಣ್ಣ, ಆಯ್ತು. ಮದ್ವೆ ಗಂಡ್ ಕರ್ಕೊಂಡ್ ಬನ್ನಿ. ಅಂತೂ ಇಂತೂ ಮದುವೆಗೆ ಒಪ್ಪಿಸ್ಬಿಟ್ಟೆ. ಬರ್ಲಿ. ಎಲ್ಲಿಂದ ಬರ್ತಾಳೆ? ಎತ್ತಾಕೊಂಡು ಹೋಗತ್ತಲ್ಲ. ಏ ಕಳ್ಳಿ, ಹುಡುಗನ ಕದ್ ನೋಡ್ತಾ ಇದೀಯಾ? ನನ್ ಮೊದ್ಲೇ ಹೇಳಿಲ್ವಾ ಅಣ್ಣ ಇವನ್ ಖತರ್ನಾಕ್ ನನ್ ಮಗ ಅಂತ. ಸೂಟ್ ಮಾಡೋಣ. ರೀ ರೀ, ಏನ್ರಿ ಮಾಡ್ತಾ ಇದೀರಾ? ನಿಮ್ ಮಗಳ ಮದ್ವೆನ ನೀವೇ ಹಾಳು ಮಾಡ್ಬೇಕು ಅಂತಿದ್ದೀರಾ? ಯಾಕೆ ಬಾಸ್, ಆಶ್ಚರ್ಯ ಆಗ್ತಾ ಇದೆಯಾ? ಹೇಗಾದ್ರೂ ಮಾಡಿ ನನ್ನ ಮುಗಿಸಿ ಈ ಮದ್ವೆ ನಿಲ್ಲಿಸ್ಬೇಕು ಅನ್ಕೊಂಡ್ ಬಂದ್ರಿ ತಾನೆ? ಅದೊಂದು ಬಾಕಿ ಇದೆ, ಅದು ಮುಗ್ದೋಗಿ. ಶೂಟ್ ಮಾಡಿ. ಶೂಟ್. ಅಣ್ಣ ಹೊಡೆಯೋಣ, ಬಿಟ್ಬಿಡ, ಹೊಡೆಯೋಣ, ತಗ್ಲಾಕೊಂಡು ಹೊಡೆಯೋಣ. ಆಗಲ್ಲ ಸ್ವಾಮಿ, ಆಗಲ್ಲ. ಈ ಜಗತ್ತಲ್ಲಿ ನಾವು ನೀವಲ್ಲ, ಯಾರೇ ಆದ್ರೂ ಈ ಪ್ರೀತಿಗೆ ಸೋಲ್ಲೇಬೇಕು. ಆವತ್ತು ನಮ್ಮ ಮಕ್ಕಳ ಮದುವೆ ನಿಂತಿದ್ದ ಕಾರಣ ನಿಮ್ಮಗಳ ದ್ವೇಷ. ಇವತ್ತು ಅವರಿಬ್ರು ಒಂದಾಗ್ತಾ ಇದ್ದಾರೆ, ಅದಕ್ಕೆ ಕಾರಣ ಪ್ರೀತಿ. ಈ ಹುಡುಗ ಮೊನ್ನೆನೆ ಬಂದು ನನಗೆಲ್ಲ ವಿವರವಾಗಿ ಹೇಳ್ದ. ಅಷ್ಟು ಮಾತ್ರಕ್ಕೆ ಒಪ್ಪೋ ಮನುಷ್ಯ ನಾನಲ್ಲ. ಅವ್ನು ನನ್ನ ಕೈಕಾಲು ಹಿಡ್ಕೊಂಡು ಬೇಡ್ಕೊಂಡ. ಅವನು ಬೇಡಿದ್ದಾದ್ರೂ ಏನು? ಹಣ ಅಲ್ಲ, ಆಸ್ತಿ ಅಲ್ಲ, ಪ್ರೀತಿ. ಬೇಡ ದೇವರಾಜ್, ಇದನ್ನೆಲ್ಲ ಬಿಟ್ಬಿಡೋದು ಒಳ್ಳೇದು. ರೌಡಿಸಮ್ ಅನ್ನೋ ಕತ್ಲೆ ಪ್ರಪಂಚನ ಬಿಟ್ಟು ಬೆಳಕಿನ ಕಡೆಗೆ ಬರೋಣ. ಕತ್ಲೆಲಿ ನಮ್ಮ ನೆರಳು ಕೂಡ ನಮ್ಮ ಹಿಂದೆ ಬರೋಲ್ಲ. ನಮ್ಮಿಂದಂತೂ ನಮ್ಮ ಮಕ್ಕಳಿಗೆ ಪ್ರೀತಿ ಸಿಗ್ಲಿಲ್ಲ. ಈಗ ಅವರಿಂದ ಸಿಗ್ತಾ ಇರೋ ಈ ಪ್ರೀತಿನ ನಾವು ಕಳ್ಕೊಳ್ಳೋದು ಬೇಡ. ನಿಜ, ನಾವು ಹಿರಿಯರು ನಮ್ಮ ಮಕ್ಕಳ ಮನಸ್ಥಿತಿನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಕೆಲವೊಮ್ಮೆ ನಾವೇ ತಪ್ಪು ಮಾಡ್ಬಿಟ್ಟಿರ್ತೀವಿ. ದಿನ ಬೆಳಗಾದ್ರೆ ಕೊಲೆ, ಸುಲಿಗೆ, ಅತ್ಯಾಚಾರ ಅಂತ ನೋಡ್ತೀವಿ. ನಮ್ಮ ಮಕ್ಕಳು ಅಂತದ್ದೇನು ಮಾಡಿಲ್ಲ. ಅವ್ರು ಮಾಡಿದ್ದು ಪ್ರೀತಿನ. ಈ ಪ್ರಪಂಚದಲ್ಲಿ ಪ್ರೀತಿ ಮಾಡಿದಿರೋ ಬಡ್ಡಿ ಮಗ ಯಾರಿದಾನ ಹೇಳಿ? ಅವರು ಈಗಿನ ಕಾಲದ ಹುಡುಗರು. ಅವ್ರ ಮನಸ್ಸು ಮಾಡಿದ್ರೆ ಎಲ್ಲೋ ಹೋಗಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು, ಮೀಡಿಯಾ ಸಪೋರ್ಟ್ ತಗೊಂಡು ಮದುವೆ ಮಾಡ್ಕೋಬಹುದಾಗಿತ್ತು. ಆದ್ರೆ ಅವ್ರು ಹಾಗೆ ಮಾಡಿಲ್ಲ. ಇಷ್ಟೆಲ್ಲ ಆದ್ಮೇಲೂ ನೀನು ದ್ವೇಷ ಸಾಧಿಸ್ಲೇಬೇಕು ಅಂತಿದ್ರೆ ನನ್ನನ್ನು ಬಲಿ ತಗೋ. ಈ ಮಕ್ಕಳನ್ನು ಬಿಟ್ಬಿಡು. ಪ್ರೇಮ್,
ನನ್ನ ಪ್ರೀತಿ ನಾನೇ ಕಾಪಾಡ್ಕೋತೀನಿ. ಪ್ರೀತಿ ಪ್ರೀತಿ ಹೇಳು ಪ್ರೀತಿ ಪ್ಲೀಸ್. ಪ್ರೀತಿ ಎದ್ದೇಳು ಪ್ರೀತಿ, ಎದ್ದೇಳು ಪ್ರೀತಿ ಪ್ಲೀಸ್. ಪ್ರೀತಿ ಪ್ಲೀಸ್, ಪ್ರೀತಿ ಪ್ರೀತಿ ಪ್ಲೀಸ್, ಪ್ಲೀಸ್ ಹೇಳು ಪ್ರೀತಿ. ಪ್ರೀತಿ ಪ್ರೀತಿ ಪ್ಲೀಸ್ ಹೇಳು ಪ್ರೀತಿ. ಪ್ರೀತಿ ಹೇಳು ಪ್ರೀತಿ ಪ್ಲೀಸ್. I love you. I love you. I love you. ಈ ಭೂಮಿ ಮೇಲೆ ಪ್ರೀತಿಲಿ ಮುಳುಗ್ದವರೆಷ್ಟೋ ತೇಲ್ದವರೆಷ್ಟೋ, ಪ್ರೀತಿಗೋಸ್ಕರ ಪ್ರಾಣ ಬಿಟ್ಟವರೆಷ್ಟೋ, ತನ್ನ ಪ್ರಾಣ ಕೊಟ್ಟು ಪ್ರೀತಿನ ಉಳಿಸ್ತವರೆಷ್ಟೋ. ನನಗನ್ಸುತ್ತೆ ಈ ಜಗತ್ನಲ್ಲಿ ಪ್ರೀತಿಸ್ತಾ ಇರೋನೆ ನಿಜವಾದ ಅಂಗವಿಕಲ ಅಂತ. ಫ್ರೆಂಡ್ಸ್, ಪ್ರೀತಿನ ಪ್ರೀತಿಯಿಂದ ಪ್ರೀತಿಸಿ. ಎಲ್ಲರೂ ಪ್ರೀತಿನ ಗಳಿಸಿ ತನ್ನ ಪ್ರೀತಿನ ಉಳಿಸ್ಕೊಳ್ಳೋನೆ ನಿಜವಾದ ದಿಲ್ವಾಲ.